ಮ್ಯೂಸಿಕ್ ಮೈಲರಿ ಅವರ ಕನಸಿನ ಸೂಪರ್ ಆಗಿರುವಂತಹ ಮನೆ ಇದೀಗ ಗೃಹ ಪ್ರವೇಶ ಕೂಡ ನಡೆದಿದೆ. ಈ ಒಂದು ಗೃಹ ಪ್ರವೇಶ ಸಂಭ್ರಮಕ್ಕೆ ಹಲವಾರು ಸ್ನೇಹಿತರು, ಮ್ಯೂಸಿಕ್ ಕಲಾವಿದರು ಸಹ ಬಂದಿದ್ದಾರೆ. ಮ್ಯೂಸಿಕ್ ಮೈಲರಿ ಅವರ ಪತ್ನಿ ಹೆಸರು ಲಿಖಿತ ಅಂತ, ಮುದ್ದಾದ ಇಬ್ಬರು ಮಕ್ಕಳು. ಅವರಿಗೆ ಬಹಳನೇ ಒಂದು ಆಸೆ ಇತ್ತು ಮನೆಯನ್ನ ಕಟ್ಟಿಸಬೇಕು ಅಂತ. ಅದೇ ರೀತಿ ನೆಚ್ಚಿನ ಮನೆ ತುಂಬಾನೇ ಇಷ್ಟಪಟ್ಟು ಕಟ್ಟಿಸಿದ್ದಾರೆ. ಇವರ ಒಂದು ಮ್ಯೂಸಿಕ್ ಮೈಲರಿ ಅಂತ ಏನು ಬಿರುದು ಸಿಕ್ಕಿದೆ, ಅದಕ್ಕೇನೆ ಆ ಒಂದು ಮ್ಯೂಸಿಕ್ ಡಿಸೈನ್ ಅನ್ನ ಮನೆಗೇನೆ ಮಾಡಿಸಿದ್ದಾರೆ. ಬಹಳನೇ ಚೆನ್ನಾಗಿರುವಂತಹ ಒಂದು ಮನೆ ಇದಾಗಿದ್ದು, ಇವರ ಒಂದು ಮನೆ ಗೃಹ ಪ್ರವೇಶಕ್ಕೆ ಉತ್ತರ ಕರ್ನಾಟಕದ ಎಲ್ಲ ಟಾಪ್ ಸಿಂಗರ್ಸ್ಗಳು ಸಹ ಬಂದಿದ್ದಾರೆ. ಉತ್ತರ ಕರ್ನಾಟಕದ ಟಾಪ್ ಸಿಂಗರ್ಸ್ ಅಂದರೆ ಆಲ್ಬಮ್ ಸಾಂಗ್ಗಳಲ್ಲಿ ಆಡುವಂಥದ್ದು, ಆರ್ಕೆಸ್ಟ್ರಾಗಳಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು, ಜಾನಪದ ಸಾಂಗ್ಸ್ಗಳನ್ನು ಆಡುವಂಥದ್ದು, ಅವರೆಲ್ಲರೂ ಕೂಡ ಮ್ಯೂಸಿಕ್ ಮೈಲರಿ ಅಂದರೆ ಚಿರಪರಿಚಯ. ಯಾಕೆಂದರೆ ಮ್ಯೂಸಿಕ್ ಮೈಲರಿ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಹಾವೇರಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಮತ್ತು ಏನು ಬಾರ್ಡರ್, ಮಹಾರಾಷ್ಟ್ರ ಬಾರ್ಡರ್ ಅಲ್ಲೂ ಕೂಡ ಏನು ಕನ್ನಡದ ಊರುಗಳಿದ್ದಾವೆ, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮನೆ ಮಾತಾಗಿರುವಂಥವ್ರು. ಎಸ್ಪೆಷಲಿ ಬಾಳು ಬೆಳಗುಂದಿ ಇಂಥವ್ರು ಮತ್ತೆ ಮಾಳು ನಿಪ್ನಾಳ್ ಅವರು, ಇವರೆಲ್ಲರೂ ಕೂಡ ಆಪ್ತ ಸ್ನೇಹಿತರು ಮತ್ತೆ ಸರಿಸಮನಾಗಿ ಒಟ್ಟಿಗೆ ಅವರು ಕೂಡ ಪರ್ಫಾರ್ಮೆನ್ಸ್ ನೀಡುವಂಥವ್ರು. ಸೊ ಅವರೆಲ್ಲರೂ ಕೂಡ ಮ್ಯೂಸಿಕ್ ಮೈಲರಿ ಅವರ ಹೊಸ ಮನೆಗೆ ಬಂದು ಶುಭಾಶಯಗಳನ್ನು ತಿಳಿಸಿದ್ದಾರೆ, ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ, ಊಟ ಮಾಡ್ಕೊಂಡು ಹೋಗಿದ್ದಾರೆ. ಮ್ಯೂಸಿಕ್ ಮೈಲರಿ ಅವರಿಗೆ ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಅಭಿಮಾನಿಗಳು ತುಂಬಾ ಸಪೋರ್ಟ್ ಮಾಡ್ತಾರೆ, ಇನ್ನಿತರೆ ಸ್ನೇಹಿತರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲರ ಸಪೋರ್ಟ್ನಿಂದ ಒಂದು ಟೀಮನ್ನು ಸಹ ಕಟ್ಟಿದ್ದಾರೆ. ಆ ಟೀಮ್ ಪರ್ಫಾರ್ಮೆನ್ಸ್ಗಳು ನೀಡ್ತಾನೆ, ಪ್ರತಿ ದಿವಸ ಒಂದಲ್ಲ ಒಂದು ಊರಿಗೆ ಹೋಗಿ ಪರ್ಫಾರ್ಮೆನ್ಸನ್ನು ನೀಡ್ತಾನೆ ಇರ್ತಾರೆ. ಮ್ಯೂಸಿಕ್ ಮೈಲರಿ ಕಂಪ್ಲೀಟ್ ಆಗಿ ಡೇಟ್ಸ್ಗಳು ಕೂಡ ಬುಕ್ ಆಗಿರುತ್ತೆ, ಬ್ಲಾಕ್ ಆಗಿರುತ್ತೆ. ಎಲ್ರಿಗೂ ಕೂಡ ಇಷ್ಟವಾಗುವಂಥ ಒಂದು ಮ್ಯೂಸಿಕ್ ಸಿಂಗರ್ ಅಂತಲೇ ಹೇಳ್ಬೋದು. ಇವ್ರನ್ನ ಒಂದು ದೊಡ್ಡ ಪರದೆಯಲ್ಲಿ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಬಾಳು ಬೆಳಗುಂದಿ ಅವರು ಸಿನಿಮಾಗಳಲ್ಲಿ ಆಡಿದ್ದಾರೆ. ಮ್ಯೂಸಿಕ್ ಮೈಲರಿ ಅವರು ಕೂಡ ಸಿನಿಮಾದಲ್ಲಿ ಆಡಬೇಕೆಂಬ ಆಸೆ ಅವರ ಅಭಿಮಾನಿಗಳಿಗಿದೆ. ಒಟ್ಟಾರೆ ಈಗ ಸದ್ಯಕ್ಕೆ ಆರ್ಕೆಸ್ಟ್ರಾಗಳಿದೆ, ಪ್ರತಿ ದಿವಸ ಬ್ಯುಸಿಯಾಗಿರ್ತಾರೆ. ಆ ಮೂಲಕ ತುಂಬಾನೇ ಹೆಸರುವಾಸಿಯಾಗಿ ತುಂಬಾನೇ ಮನೆ ಮಾತಾಗಿ ನೋಡಿ ಈಗ ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ. ಮನೆಗೆ ಸ್ವಾಮಿಗಳು ಸಹ ಬಂದಿದ್ರು, ಅವರಿಗೆ ಪಾದ ಪೂಜೆಯನ್ನು ಸಹ ಮಾಡಿದ್ದಾರೆ. ಒಟ್ಟಾರೆ ಚೆನ್ನಾಗಿ ಸಂಭ್ರಮಾಚರಣೆ ಮಾಡಿದ್ದಾರೆ.